ನನ್ನ ಹೆಸರು ಶ್ರೀನಿವಾಸ್ ಚಂದ್ರಕಾಂತ್ ಕುಲಕರ್ಣಿ. ನಾನು ಸರ್ಕಾರಿ ಪ್ರೌಢಶಾಲೆ ನಿಂಬಾಳದಲ್ಲಿ 10ನೇ ತರಗತಿ ಓದುತ್ತಿದ್ದೇನೆ. ನಮಗೆ ಪ್ರಮೇಯ ಸಾಧಿಸಬೇಕಿದೆ. ಹಾಗಾಗಿ ಪ್ರಮೇಯ ಸಾಧಿಸಬೇಕಾದ್ರೆ 6 ಅಂಶಗಳು ಬಹಳ ಮುಖ್ಯ. 1ನೇದು ನಿರೂಪಣೆ, 2ನೇದು ಚಿತ್ರ, 3ನೇದು ದತ್ತ, 4ನೇದು ಸಾಧನೀಯ, 5ನೇದು ರಚನೆ, 6ನೇದು ಸಾಧನೆ. ನಮಗೆ ಸಮರೂಪ ತ್ರಿಭುಜಗಳು ಅಥವಾ ಕೋಕೋ ನಿರ್ಧಾರಕ ಗುಣ. ಈಗ ನಿರೂಪಣೆ ಕೊಟ್ಟಿದ್ದಾರೆ. 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಅನುಪಾತಗಳು ಸಮನಾಗಿದ್ದು ಆ 2 ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಚಿತ್ರ ಹಾಕೋಬೇಕು. ಒಂದು ಪ್ರಮೇಯದ 2ನೇ ಹಂತ ಚಿತ್ರ ಹಾಕೋಬೇಕು. ನಿರೂಪಣೆ ತಕ್ಕ ಹಾಗೆ ಚಿತ್ರ ಹಾಕೋಬೇಕು. ಒಂದು ಸಣ್ಣ ತ್ರಿಭುಜ, ಒಂದು ದೊಡ್ಡ ತ್ರಿಭುಜ ಹಾಕೋಬೇಕು. ಅದಕ್ಕೆ ABC ಎಂದು ಹೆಸರು ಕೊಡಬೇಕು ಸಣ್ಣ ತ್ರಿಭುಜಕ್ಕೆ. ದೊಡ್ಡ ತ್ರಿಭುಜಕ್ಕೆ DEF ಎಂದು ಹೆಸರು ಕೊಡಬೇಕು. ನಿರೂಪಣೆ: 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅಂದರೆ ABC ಕೋನಕ್ಕೆ DEF ಕೋನ A ಗೆ ಕೋನ D, ಕೋನ B ಗೆ ಕೋನ E, ಕೋನ C ಗೆ ಕೋನ F ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಅನುಪಾತಗಳು ಸಮನಾದರೆ ಅಂದರೆ AB ಬಾಹುವಿಗೆ DE ಬಾಹು, AC ಬಾಹುವಿಗೆ DF ಬಾಹು, BC ಬಾಹುವಿಗೆ EF ಬಾಹು ಸಮನಾದರೆ ಆ 2 ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಪ್ರಮೇಯದ 3ನೇ ಹಂತ ದತ್ತ. ಚಿತ್ರ ಕೊಟ್ಟಾಗೆ ದತ್ತ ಬರ್ಕೋಬೇಕು. ತ್ರಿಭುಜ ABC ಮತ್ತು ತ್ರಿಭುಜ DEF ಗಳಲ್ಲಿ ಕೋನ A ಕೋನ D, ಕೋನ B ಕೋನ E, ಕೋನ C ಕೋನ F. ತ್ರಿಭುಜ ABC ಮತ್ತು ತ್ರಿಭುಜ DEF ಗಳಲ್ಲಿ ಕೋನ A ಕೋನ D ಗೆ ಸಮವಾಗಿದೆ, ಕೋನ B ಕೋನ E ಗೆ ಸಮವಾಗಿದೆ, ಕೋನ C ಕೋನ F ಗೆ ಸಮವಾಗಿದೆ. ಈಗ ಪ್ರಮೇಯದ 4ನೇ ಹಂತ ಸಾಧನೆ ಅಂದರೆ ಏನು ಸಾಧಿಸಬೇಕಾಗಿದೆ, ಪ್ರಮೇಯದಲ್ಲಿ ಏನು ಸಾಧಿಸಬೇಕಾಗಿದೆ, ಸಾಧನೆಯ ಬರ್ಕೋಬೇಕು. AB ಡಿವೈಡೆಡ್ ಬೈ DE BC ಡಿವೈಡೆಡ್ ಬೈ EF AC ಡಿವೈಡೆಡ್ ಬೈ DF ಅಂದರೆ AB ಡಿವೈಡೆಡ್ ಬೈ DE AC ಡಿವೈಡೆಡ್ ಬೈ DF BC ಡಿವೈಡೆಡ್ ಬೈ EF. ಇದೇ ನಾವು ಪ್ರಮೇಯದಲ್ಲಿ ಸಾಧಿಸಬೇಕಾಗಿದೆ. ಪ್ರಮೇಯದ 5ನೇ ಹಂತ ರಚನೆ ಅಂದರೆ DP AB ಮತ್ತು DQ AC ಆಗಿರುವಂತೆ DE ಯ ಮೇಲೆ P ಅನ್ನು ಮತ್ತು DF ಮೇಲೆ Q ಅನ್ನು ಗುರುತಿಸಿ PQ ಅನ್ನು ಸೇರಿಸಬೇಕು. AB ಬಾಹುವಿಗೆ DP ಸಮ, AC ಬಾಹುವಿಗೆ DQ ಸಮ ಮತ್ತು DE ಯ ಮೇಲೆ P ಅನ್ನು, DE ಯ ಮೇಲೆ P ಅನ್ನು, DF ಮೇಲೆ Q ಅನ್ನು, DF ಮೇಲೆ Q ಅನ್ನು ಗುರುತಿಸ್ಕೋಬೇಕು. ಬಿಂದು ಗುರುತಿಸ್ಕೋದಾದಕ್ಕೆ PQ ಅನ್ನು ಸೇರಿಸಬೇಕು. ಇವೆರಡು ತ್ರಿಭುಜಗಳು ತ್ರಿಭುಜ ABC ಮತ್ತು ತ್ರಿಭುಜ DPQ ಸಮನಾಗಿರುತ್ತವೆ. ಪ್ರಮೇಯದ 6ನೇ ಹಂತ ಸಾಧನೆ ಏನೆಂದರೆ ನಾವು ಯಾವುದನ್ನು ಸಾಧಿಸಬೇಕಾಗಿದೆ ಅದನ್ನು ಬರ್ಕೋಬೇಕು. ಈಗ ತ್ರಿಭುಜ ABC ಯಲ್ಲಿ ಮತ್ತು ತ್ರಿಭುಜ DPQ ಗಳನ್ನು ಹೋಲಿಸಿದಾಗ AB DP AC DQ ಕೋನ A ಕೋನ D. ನಮಗೆ ಸಾಧನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ತ್ರಿಭುಜ ABCಯಲ್ಲಿ ಮತ್ತು ತ್ರಿಭುಜ DPQ ಗಳನ್ನು ಹೋಲಿಸಿದಾಗ AB DP AC DQ ಕೋನ A ಕೋನ D ಕೊಟ್ಟಿದ್ದಾರೆ. ತ್ರಿಭುಜ ABCಯಲ್ಲಿ ತ್ರಿಭುಜ DPQ ನಲ್ಲಿ ಬಾಹು AB ಬಾಹು DP ಬಾಹು AC ಬಾಹು DQ ಬಾಹು.
ಕೋನ ಎ ಕೋನ ಡಿ ಸಮವಾಗಿರುತ್ತವೆ. ತ್ರಿಭುಜ ಎಬಿಸಿ ಸರ್ವಸಮ ತ್ರಿಭುಜ ಡಿಪಿಕ್ಯೂ ಬಾಕೋಬದ ಸಿದ್ಧಾಂತದ ಪ್ರಕಾರ ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಡಿಪಿಕ್ಯೂ ಸರ್ವಸಮ ಆಕೃತಿಗಳಾಗಿರುತ್ತವೆ. ಬಾಹು ಕೋನ ಬಾಹು ಹೊಂದಿರುವುದನ್ನು ಸರ್ವಸಮ ಆಕೃತಿಗಳೆಂದು ಕರೆಯುತ್ತೇವೆ. ಹಾಗಾಗಿ ಎಬಿಸಿ ತ್ರಿಭುಜ ಮತ್ತು ಡಿಪಿಕ್ಯೂ ತ್ರಿಭುಜ ಸರ್ವಸಮ ಆಕೃತಿಗಳಾಗಿರುತ್ತವೆ ತ್ರಿಭುಜಗಳು. ಆದ್ದರಿಂದ ಕೋನ ಎಬಿಸಿ = ಕೋನ ಡಿಪಿಕ್ಯೂ ಆದರೆ ಡಿಪಿಕ್ಯೂ ಕೋನ = ಕೋನ ಎಬಿಸಿ ಕೋನ ಡಿ ಆಫ್ ಕೋನ ಡಿಪಿಕ್ಯೂ ಕೋನ ಡಿ ಆಫ್ ದತ್ತದ ಪ್ರಕಾರ ಕೋನ ಎಬಿಸಿ ಮತ್ತು ಕೋನ ಡಿಪಿಕ್ಯೂ ಆದರೆ ಕೋನ ಡಿಪಿಕ್ಯೂ ಕೋನ ಎಬಿಸಿ = ಕೋನ ಡಿಎಫ್ ಅಂದರೆ ಡಿಪಿಕ್ಯೂ ಎಬಿಗೆ ಸಮ, ಎಬಿಸಿಗೆ ಸಮ, ಎಬಿಸಿಯು ಡಿಎಫ್ಗೆ ಸಮ. ಅಂದರೆ ಡಿಪಿಕ್ಯೂ ಎಬಿಸಿಗೆ ಸಮ, ಎಬಿಸಿಯು ಡಿಎಫ್ಗೆ ಸಮ. ಕೋನ ಡಿಪಿಕ್ಯೂ ಎಬಿಸಿಗೆ ಸಮ, ಎಬಿಸಿಯು ಕೋನ ಡಿಇಎಫ್ಗೆ ಸಮ. ದತ್ತದ ಪ್ರಕಾರ ಪಿಯು ಇಗೆ ಸಮವಾಗಿರುತ್ತದೆ, ಕ್ಯೂಯು ಎಫ್ಗೆ ಸಮವಾಗಿರುತ್ತದೆ. ಪಿಯು ಇಗೆ ಸಮವಾಗಿರುತ್ತದೆ, ಕ್ಯೂಯು ಎಫ್ಗೆ ಸಮವಾಗಿರುತ್ತದೆ. ಇದು ದತ್ತದ ಪ್ರಕಾರ. ಥೇಲ್ಸ್ನ ಪ್ರಮೇಯದ ಪ್ರಕಾರ ವಿಲೋಮದ ಪ್ರಕಾರ ಡಿಪಿಯು ಡಿಪಿ/ಡಿಇ ಡಿಪಿ/ಡಿಇ ಡಿಕ್ಯೂ/ಡಿಎಫ್ ಪಿಕ್ಯೂ/ಇಎಫ್. ಡಿಪಿ/ಡಿಇ ಡಿಕ್ಯೂ/ಡಿಎಫ್ ಪಿಕ್ಯೂ/ಇಎಫ್ಗೆ ಸಮಾಂತರ. ಇದು ಥೇಲ್ಸ್ನ ವಿಲೋಮದ ಪ್ರಕಾರ. ಎಬಿ/ಡಿಇ AC/DF BC/EF. ತ್ರಿಭುಜ ಎಬಿಸಿ ತ್ರಿಭುಜ ಡಿಪಿಕ್ಯೂ ಎಂದು ಸಾಧಿಸಿದ್ದೇನೆ. ನಮಗೆ AB/DE AC/DF BC/EF ಸಾಧಿಸಬೇಕಾಗಿದೆ. ಹಾಗಾಗಿ ಸಾಧಿಸಿದ್ದೇನೆ. ಧನ್ಯವಾದಗಳು.